ಒಂದ್ಸರಿ ಸಾವಿರಾರು ಜನ ವಾಕ್ಯ ಕೇಳೋಕ್ಕೆ ಸೇರಿದ್ರು. ಆದರೆ ಜಾನ್ ಜಿ ಲೇಕ್ ತುಂಬ ವಿಷಪೂರಿತ ಜ್ವರ ಅಂತ ಹೇಳ್ತಾರೆ, ಅದರಿಂದ ನೆರಳ್ತಾ ಇದ್ರು. ತುಂಬ ಕೇಳ್ತಾ ಇದ್ರಂತ ದೇವರಿಗೆ, ಇನ್ನೇನು ಪ್ರಾರಂಭ ಮಾಡಬೇಕು, ಆದರೆ ತುಂಬ ಅಸೌಖ್ಯಲ್ಲಿದ್ರು. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳಿದ್ರು ಜಾನ್ ಜಿ ಲೇಕ್, ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತವೇ ಆಗಲಿ. ಪಕ್ಕನೆ ಯೇಸು ಸ್ವಾಮಿ ಬಂದು ನಿಂತ್ಕೊಂಡು ಇಂಗ್ಲೀಷಲ್ಲಿ ಹೀಗೆ ಹೇಳಿದ್ರು, ದಸ್ ಫಾರ್ ನೋ ಫರ್ದರ್, ದಸ್ ಫಾರ್ ನೋ ಫರ್ದರ್. ಇಲ್ಲಿ ತನಕ ಅಷ್ಟೇ, ಮುಂದೆ ಜ್ವರ ಅವರನ್ನು ಏನು ಮಾಡಬೇಡ, ಕಾಡಬೇಡ ಅಂತ. ಆಗಿಂದಾಗಲೇ ಅವ್ರಿಗೆ ವಾಸಿಯಾಗಿ. ಹಲ್ಲೆಲೂಯಾ. ನಮ್ಮ ದೇವರು ಎಲ್ಲ ಬಲ್ಲಂತ ದೇವರು. 38 ವರ್ಷಗಳ ಹಿಂದೆ ನಾನು ಮದುವೆ ಆಗೋ ಟೈಮಲ್ಲಿ, ನಮ್ಮ ಮಕ್ಕಳು ಮದುವೆ ಆಗಿರೋ ರೀತಿ ಬೇರೆ. ಅವರೆಲ್ಲ ಹೈಫೈ, ಒಳ್ಳೆ ವೆನ್ಯೂ, ಗ್ರೌಂಡಲ್ಲಿ ಮದುವೆ ಆಯಿತು. ಏನು ಡೆಕೋರೇಷನ್ನು, ಏನು ಲೈಟ್ಗಳು, ಏನು ಊಟ. ನಾವು ಸಣ್ಣವರಿರುವಾಗ ಅಂಥ ಮದುವೆಗಳನ್ನೇ ನೋಡಿಲ್ಲ, ನಮ್ಮೂರಲ್ಲಿ ನೋಡಿಲ್ಲ. ಮರಿಯಪ್ಪ, ನೀವು ನೋಡಿಲ್ಲ. ಆಮೇಲೆ ಎಷ್ಟು ನನ್ನ ಮಗಳ ಮದುವೆ ಅಂತ ಅದು ಬ್ಯಾಚಲರೇಟ್ ಪಾರ್ಟಿ ಅಂತೆ, ಆಮೇಲೆ ಹಳದಿ ಪಾರ್ಟಿ ಅಂತೆ, ಮೆಹಂದಿ ಪಾರ್ಟಿ ಅಂತೆ, ಅವೆಲ್ಲ ಪಾರ್ಟಿ. ನಾವು ಕೇಳಿ ರೋಸ್ ಪಾರ್ಟಿ ಅಂತೆ. ನಮಗೆ ರೋಸು ಗೊತ್ತಿಲ್ಲ, ಮಲ್ಲಿಗೆನೂ ಗೊತ್ತಿಲ್ಲ. ಓಕೆ, ಸೊ ನಾವು ಹಾಗೆ ಬೆಳೆದೀವಿ. ಆಮೇಲೆ ನಾನು ಮದುವೆ ಆಗಬೇಕಾದ್ರೆ ಒಂದು ಹಾಲ್ ನಾವೇ ಕ್ಲೀನ್ ಮಾಡಿ, ಮದುವೆನಲ್ಲಿ ಒಂದು ಬಲೂನೂ ಇಲ್ಲ, ಏನಿಲ್ಲ, ಬಲೂನೇ ಇಲ್ಲ. ಓಕೆ, ಒಂದು ಸರ ಇಲ್ಲ, ಒಂದು ಕಲರ್ ಲೈಟ್ ಇಲ್ಲ, ರೈಟಾ? ಸೊ ನಾನು ಹೋಗಿ ಮೊದಲು ಕೂತ್ಕೊಂಡೆ. ಹುಡುಗ ಬಂದು ಕೂತ್ಕೊಳ್ಬೇಕಲ್ಲ ಫಸ್ಟ್. ನಾನು ಕೂತ್ಕೊಂಡ್ಮೇಲೆ ಯಾರು ಜನ ಜಾಸ್ತಿ ಇರಲಿಲ್ಲ ಅವಾಗ, ಇನ್ನೂ ಜನ ಬರ್ತಾಯಿದ್ರು, ಸೌಂಡ್ ಇರಲಿಲ್ಲ. ನಾನು ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಯಾರೋ ಬಂದು ನಿಂತ್ಕೊಂಡ್ರು ನನ್ನ ಹಿಂದೆ. ನಾನು ಯಾರಂತ ನೋಡಿದೆ, ಸ್ವಾಮಿ ನಿಂತ್ಕೊಂಡಿದ್ರು. ಒಂದೇ ಒಂದು ಮಾತು ಹೇಳಿದ್ರು, ನನಗೆ ಮೈಯಲ್ಲಿ ಒಂದು ಸೆಕೆಂಡ್ ಕರೆಂಟ್ ಹೋದಂಗೆ. ಓಕೆ, ಬಟ್ ಆಂತರ್ಯದಲ್ಲಿ ದೊಡ್ಡ ಖುಷಿ ಆಯಿತು. ಸ್ವಾಮಿ ಬಲೂನ್ ನೋಡಿ ಬರಲಿಲ್ಲ, ಡೆಕೋರೇಷನ್ ಇಲ್ಲ, ಒಂದು ಪ್ಲ್ಯಾಟ್ಫಾರ್ಮು ಇಲ್ಲ ಸರಿಯಾಗಿ. ಓಕೆ, ಆದರೆ ಸ್ವಾಮಿ ಹಿಂದೆ ನಿಂತ್ಕೊಂಡ್ಬಿಟ್ಟು ಒಂದು ಮಾತು ಹೇಳಿದರು, ಅದು ಇಂಗ್ಲೀಷಲ್ಲಿ, ಐ ಹ್ಯಾವ್ ಕಮ್. ಅದು ಸಾಕಲ್ರಿ. ಅವ್ರು ಬಂದಿದ್ರು ಅನ್ನೋಕ್ಕೆ ಏನು ಪ್ರೂಫು? ಅವರು ಸ್ವಾಮಿ ಬಂದಿದ್ರು ಅನ್ನೋದಕ್ಕೆ ಏನು ಪ್ರೂಫು? ಈ 38 ವರ್ಷಗಳು ಅವೇ ಪ್ರೂಫ್. ಹಲ್ಲೆಲೂಯಾ. ನನ್ನನ್ನು ಇವಳನ್ನು ಸೇರಿಸಿ ಒಂದು ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಒಂದುಗೂಡಿಸಿದ್ರು. ದೇವರು ಇಬ್ಬರನ್ನು ಒಂದುಗೂಡಿಸೋದು ಬರೀ ಅವರ ಮಜಾ ಮಾಡೋಕ್ಕಲ್ಲ, ತನ್ನ ಉದ್ದೇಶ ನೆರವೇರಿಸುವುದಕ್ಕೋಸ್ಕರ ನಮ್ಮನ್ನು ಒಂದುಗೂಡಿಸ್ತಾರೆ. 38 ವರ್ಷದಲ್ಲಿ ದೇವರು ಲೆಫ್ಟ್ ರೈಟ್ ನಮ್ಮನ್ನು ಉಪಯೋಗಿಸಿದ್ದಾರೆ. ಅದೇ ನಮ್ಮ ಆಸೆ ಆಗಿತ್ತು. ಹಾಗೆ ಎಷ್ಟೋ ಸಾರಿ ನಾವಿಬ್ಬರೂ ಬಾಯಿ ತೆರೆದು ಒಂದೇ ಸೆಂಟೆನ್ಸನ್ನು ನಾವು ಮಾತಾಡಿದ್ವಿ. ದೇವರು, ನಾನು ಯಾವಾಗಲೂ ಪ್ರಸಂಗ ಮಾಡೋವಾಗ ಹೇಳೋದು, ತನ್ನ ಸೇವಕರಿಗೆ 3 ಸಂಗತಿಗಳನ್ನು ಮಾಡ್ತಾರೆ. ತನ್ನ ಸೇವಕರಿಗೆ 3 ಸಂಗತಿಗಳನ್ನು ಮಾಡ್ತಾರೆ. ಒಂದು ಸ್ಪೆಷಲ್ ಪ್ರೊವಿಷನ್, ಸ್ಪೆಷಲ್ ಪ್ರೊಟೆಕ್ಷನ್, ಸ್ಪೆಷಲ್ ಇನ್ಸ್ಟ್ರಕ್ಷನ್. ಹಲ್ಲೆಲೂಯಾ. ಸ್ಪೆಷಲ್ ಪ್ರೊವಿಷನ್, ಸ್ಪೆಷಲ್ ಪ್ರೊಟೆಕ್ಷನ್, ಸ್ಪೆಷಲ್ ಇನ್ಸ್ಟ್ರಕ್ಷನ್. ಹಲ್ಲೆಲೂಯಾ. ನಮ್ಮನ್ನು ದೇವರು ಸ್ಪೆಷಲ್ ಕಂಪಾರ್ಟ್ಮೆಂಟಲ್ಲಿ ಇಟ್ಟು ಈವರೆಗೆ ನಡೆಸಿದ್ದಾರೆ. ನಾವು ಹೇಗೆ ಸೇವೆ ಮಾಡಿದ್ವಿ ಅನ್ನೋಕ್ಕಿಂತ ಅವರು ನಮ್ಮನ್ನು ಹೇಗೆ ಉಪಯೋಗಿಸಿದ್ರು,
ನಮ್ಮ ಜೀವನದಲ್ಲಿ ಅವ್ರು ಎಷ್ಟು ನಂಬಿಗಸ್ತರಾಗಿದ್ದಾರೆ ಅದು ಬಹಳ ಪ್ರಾಮುಖ್ಯ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಅನೇಕರ ಜೀವನದಲ್ಲಿ ನಾವು ಆಶೀರ್ವಾದ ಆಗುವ ಹಾಗೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಆತನಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತು ಇಲ್ಲಿಂದ ಹೊರಗಡೆ ಹೋದಂಥ ಎಷ್ಟೋ ಜನ ಹೇಳ್ತಾರೆ ನಾವು ಬೆಳೆದದ್ದು ಇಲ್ಲಿ ಅಂತ. ಹಲ್ಲೆಲೂಯ. ಅವ್ರು ಎಲ್ಲಿ ಬೆಳೆದ್ರು? ಇಲ್ಲಿ ಬೆಳೆದಿದ್ದಾರೆ. ನೀವು ಬೆಳೀತಾ ಇದ್ದೀರಾ? ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ಸ್ವಾಮಿ ಹೇಳಿದಂಥ ಒಂದು ಮಾತು ಕಡೆಗೆ ಹೇಳಿದರು, ತೀರಿತು ಅಂತ. ಏನು ತೀರಿತು? ಅವ್ರು ಕೊಟ್ಟ ಕೆಲಸ. ಓಕೆ, ನಾವು ಇಲ್ಲಿರೋದೇ ಒಂದೇ ಒಂದು ಉದ್ದೇಶ, ಅವ್ರೇನು ಕೆಲಸ ಕೊಟ್ಟಿದ್ದಾರೋ ಅದನ್ನು ಮಾಡೋದು, ಅಲ್ಲಿಗೆ ಹೋಗೋದು. ಹಲ್ಲೆಲೂಯ. ದೇವರು ಈ ತನಕ ನಡೆಸಿದ ಆತನ ಅದ್ಭುತವಾದ ನಡೆಸುವಿಕೆಗಾಗಿ, ನಂಬಿಗಸ್ತಿಕೆಗಾಗಿ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕಾಲ ಒಂದೇ ರೀತಿ ಇಲ್ಲ ನೋಡ್ರಿ, ಎಲ್ಲ ಬದಲಾವಣೆ ಆಗ್ತಾ ಇದೆ. ಆಮೆನ್. ನಾನು ಹೇಳ್ತಾ ಇದ್ದೆ ಬೆಳಿಗ್ಗೆ, ಪ್ರಾರಂಭದಲ್ಲಿ ದಪ್ಪ ಇದ್ದವರು ಸಣ್ಣ ಆಗ್ತಾ ಇದ್ದಾರೆ, ಸಣ್ಣ ಇದ್ದವರು ದಪ್ಪ ಆಗ್ತಾ ಇದ್ದಾರೆ. ಎವ್ರಿಥಿಂಗ್ ಈಸ್ ಚೇಂಜಿಂಗ್. ಆದರೆ ಇದು ಮಾತ್ರ ಬದಲಾವಣೆ ಆಗಿಲ್ಲ. ಬೈಬಲ್ನಲ್ಲಿ ಹೀಗೆ ಹೇಳುತ್ತೆ, ನಮ್ಮ ದೇವರು ಒಂದು ಸಾರೆ ಹೌದು, ಇನ್ನೊಂದು ಸಾರೆ ಇಲ್ಲ ಅಂತ ಇಲ್ಲ. ಅವರ ಹೌದು ಹೌದೇ, ಅವರ ಇಲ್ಲ ಇಲ್ಲವೇ. ಹಲ್ಲೆಲೂಯ. ನಮ್ಮ ದೇವರು ಅಂತ ದೇವರು. ಆದರೆ ಈ ಲೋಕ ಒಳ್ಳೇದಲ್ರಿ. ಈ ಲೋಕದಲ್ಲಿ ಭದ್ರತೆ ಇಲ್ಲ. ದೇರ್ ಇಸ್ ನೋ ಸೆಕ್ಯೂರಿಟಿ ಇನ್ ದಿಸ್ ವರ್ಲ್ಡ್. ಮೋಸ್ಟ್ ಇನ್ಸೆಕ್ಯೂರ್ಡ್ ವರ್ಲ್ಡ್. ಅಭದ್ರತೆ ಇರುವ ಈ ಲೋಕ. ಯಾವುದು ಸುಸ್ಥಿರ ಇಲ್ಲ, ಯಾವುದು ಸುಸ್ಥಿರ ಇಲ್ಲ, ಎಲ್ಲ ದುಸ್ಥಿರ. ಓಕೆ, ನಮಗೇನಂತ ಹೇಳಿದ್ರೆ ಭಾಳ ಖುಷಿ. ಎಷ್ಟು ಮಕ್ಕಳಿಗೆ ಓದಿಸ್ತಾರೆ. ಅಲ್ಲಿ ಅಮೇರಿಕದಲ್ಲಿ ಒಬ್ಬ ಪಾಸ್ಟರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, 6 ವರ್ಷದ ಮಗ ಖುಷಿಯಿಂದ, ನವೀನ್, ಯು ನೋ ಮೈ ಸನ್ ಈಸ್ ಸೇಯಿಂಗ್ ABCD. 6 ವರ್ಷಕ್ಕೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯೋಹಾನ ಕೇಳ್ರಿ, ಅವನು 1 ವರ್ಷ ಆಯ್ತು ಈಗ. ಹೇಳ್ತಾನೆ, ನಮ್ಮ ಇಂಡಿಯಾದಲ್ಲಿ 4 ವರ್ಷದ ಮಕ್ಕಳು, ನೀನೇ ನೋಡ್ತಾ ಇದ್ದೆ, 4 ವರ್ಷ 6 ವರ್ಷ ಅವನಿಗೆ 15 ಅಂಕಿಗಳನ್ನ ಟಕ್ 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 ಹೇಳ್ತಾರೆ. 36, 42, 87, 95 ಪಟ್ಟು 15 ಹೇಳ್ತಾರೆ. 0.28 ಸೆಕೆಂಡಲ್ಲಿ 0.28 ಸೆಕೆಂಡಲ್ಲಿ ಅದ್ರ ಟೋಟಲ್ ಪಟ್ ಅಂತ ಹೇಳ್ತಾನೆ. ಅಷ್ಟು ಬೇಗ. ಇನ್ನು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು, 3 ಸಂಖ್ಯೆಗಳನ್ನು ಅವನು ಹೇಳ್ತಾನೆ, ಪಟ್ಟಂತ ಅದನ್ನು ಕೂಡಿಸಿ ಹೇಳ್ತಾರೆ. ಓಕೆ, ಯಾಕೆ ಅಷ್ಟು ಓದಿಸ್ತೀರ ಮಕ್ಕಳಿಗೆ? ಯಾಕೆ ನಾವು ಮಕ್ಕಳಿಗೆ ಅಷ್ಟು ಓದಿಸ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ಒಳ್ಳೆ ಕೆಲಸ ಸಿಗಬೇಕು. ಏನು ಸಿಗಬೇಕು? ಒಳ್ಳೆ ಕೆಲಸ ಸಿಗಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ಟು ಓದಿಸ್ತೀವಿ. ಕೆಲಸ ಸಿಕ್ತು, ಕೆಲಸ ಹೋದ ತಿಂಗಳ ಸಿಕ್ತು, ಈ ತಿಂಗಳ ಹೋಯಿತು. ಜಾಬ್ ಸೆಕ್ಯೂರಿಟಿ ಇಲ್ವೇ ಇಲ್ಲ. ಸಡನ್ನಾಗಿ ಒಂದು ದಿವಸ ನನ್ನ ಅಳಿಯ ಬಂದು ಹೇಳ್ತಾ ಇದ್ದಾನೆ, 1000 ಜನರನ್ನು ಅಮೆಝಾನ್ನಿಂದ ತೆಗೆದು ಹಾಕಿದ್ರು. ಯಾಕಂದರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಎಲ್ಲರ ಕೆಲಸನ ಏನು ಮಾಡ್ತಾ ಇದೆ. ಕ್ಯಾನ್ ಯು ಇನ್ಕ್ರೀಸ್ ದಿಸ್ ಲಿಟಲ್ ಬಿಟ್? ಓಕೆ. ಸೊ AI ಅನ್ನೋದು ಎಲ್ಲರ ಕೆಲಸನ ತಗೊಳ್ತಾ ಇದೆ. ಎಷ್ಟೋ ಜನ ಕಷ್ಟಪಟ್ಟು ಲಕ್ಷಾಂತರ ಕೊಟ್ಟು ಎಂಜಿನಿಯರಿಂಗ್ ಮಕ್ಕಳನ್ನ ಓದಿಸಿದ್ರಲ್ಲ, ಇವಾಗ ಜಾಬ್ ಸೆಕ್ಯೂರಿಟಿನೇ ಇಲ್ಲ. ಜಾಬ್ ಸೆಕ್ಯೂರಿಟಿ ಇಲ್ಲ. ಒಂದು ಪ್ರೆಷರ್ ನಮ್ಮ ಮೇಲೆ, ವಿಶೇಷವಾಗಿ ಈಗಿನ ಯವನಸ್ಥರ ಮೇಲೆ. ಕೆಲಸ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ನಮ್ಮ ಕೆಲಸಕ್ಕೆ ಯಾವಾಗ ಕುತ್ತು ಬರುತ್ತೆ ಗೊತ್ತಿಲ್ಲ. ನಾನು ಒಂದು 3 ವರ್ಷದ ಕೆಳಗೆ ನಾನು ನೋಡಿದರೆ, ಓಕೆ, ನಮ್ಮ ಬೆಂಗಳೂರಲ್ಲಿರೋ ಜನ ಬೇರೆನೇ ಇದ್ದರು.
ಇವಾಗ ಜನರು ಬೇರೆ ಆಗಿಬಿಟ್ಟವ್ರೆ. ನಿನ್ನೆ ಒಂದು ಕಡೆಗೆ ಎಲ್ಲೋ ಹೋಗಿದ್ದೀವಿ, ಅವನಿಗೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಅವನು ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ಕೇಳಿದೆ ಕನ್ನಡ ಬರಲ್ವಾ ಅಂತ. ಎಲ್ಲಿ ನೋಡಿದ್ರು ಇವಾಗ ಹಿಂದಿ, ಬಂಗಾಲಿ ಮಾತಾಡ್ತಾರೆ. ಯಾಕಪ್ಪ ಅವ್ರು ಇಲ್ಲಿಗೆ ಬಂದರು? ನಾವು ಕೇರಳಕ್ಕೆ ಒಂದು ಮದುವೆಗೆ ಹೋಗಿದ್ವಿ. ಅವ್ರು ಹೇಳ್ತಾ ಇದ್ರು, ಸರ್ ಅವರೇ ತುಂಬ್ಕೊಂಡ್ಬಿಟ್ಟವ್ರೆ ಎಲ್ಲ ಕಡೆಗೆ. ಇವಾಗೆಲ್ಲ ಯಾರು ತುಂಬ್ಕೊಂಡಿದ್ದಾರೆ? ನಾರ್ತ್ ಇಂಡಿಯಾದವ್ರು ಬಂದು ತುಂಬ್ಕೊಂಡಿದ್ದಾರೆ. UPಯಿಂದ ಒಂದು ಟ್ರೈನ್ ಬರುತ್ತೆ, ಗೋರಖ್ಪುರ್ ಎಕ್ಸ್ಪ್ರೆಸ್ ಅಂತ. ದಿನಾಲೂ ಆ ಟ್ರೈನ್ ತುಂಬ ಜನ ಅಲ್ಲಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ. ಯಾಕೆ? ಕೆಲಸ ಇಲ್ಲ, ಅಲ್ಲಿ ಕೆಲಸ ಇಲ್ಲ ಅಂತ ಇಲ್ಲಿ ಬರ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಜಾಬ್ ಸೆಕ್ಯೂರಿಟಿ ಇಲ್ಲ. ಯಾವಾಗ ನಮ್ಮ ಜಾಬ್ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಈಗೇನೋ ಒಳ್ಳೆ ಕೆಲಸ ಇದೆ, ನನ್ನ ಕೆಲಸ ಮಾತ್ರ ಚೆನ್ನಾಗಿದೆಯಪ್ಪ, ಇದಕ್ಕೆ ಏನು ಕೂತು ಬರಲ್ಲ ಅಂತ ನೀವು ಹೇಳೋಕ್ಕೆ ಆಗಲ್ಲ. ಎಂದಾದ್ರೂ ನೆನೆಸಿದ್ರ್ಯಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬರುತ್ತೆ ಅಂತ? ಎಂದಾದ್ರೂ ನೆನೆಸಿದ್ರಾ? 5 ವರ್ಷದ ಕೆಳಗೆ ಯಾರಾದರೂ ಇದ್ರ ಹೆಸರು ಕೇಳಿದ್ರಾ? ನಾನಂತೂ ಕೇಳಿಲ್ಲ. ಇಲ್ಲಿ ಯಾರಾದರೂ ಕೇಳಿದರೆ ಕೈ ಎತ್ತಿರಿ. ಹಲೋ ಸೈಂಟಿಸ್ಟ್, ನೀವೊಬ್ಬರೇ ಕೇಳೋದು, ಅದಕ್ಕೆ ನೀನು ಅದರಲ್ಲಿ ಸೇರ್ಕೊಂಡಿದ್ದೀಯ. ಓಕೆ, ರೈಟ್. ಪ್ರಿಯರೇ, ನೋಡ್ರಿ, ಸೈಂಟಿಸ್ಟ್ ಸಾಹೇಬ್ರೆ ನೋಡ್ರಿ, ಇಲ್ಲಿ ಯಾರಿಗೂ ಗೊತ್ತಿಲ್ಲ AI ಅಂದರೆ ಯಾರಿಗೂ ಗೊತ್ತಿಲ್ಲ 5 ವರ್ಷದ ಕೆಳಗೆ. ಆದರೆ ನಮ್ಮ ಕೆಲಸ ಎಷ್ಟು ದಿವಸ ಇರುತ್ತೆ, ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ನಾವು ಅಮೇರಿಕಕ್ಕೆ ಹೋಗಿದ್ವಿ, ದುಬೈಗೆ ಹೋಗಿದ್ವಿ. ಅಲ್ಲಿ ಜನರಿಗೆ ಒಂದು ಭಯ, ಯಾವಾಗ ನಮ್ಮ ಕೆಲಸ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಅಲ್ಲಿ ಪಿಂಕ್ ಸ್ಲಿಪ್ ಕೊಟ್ಬಿಡ್ತಾರೆ. ಬೆಳಿಗ್ಗೆ ಕೆಲಸಕ್ಕೆ ಹೋದಾಗ ನಾಳೆಯಿಂದ ನಿಮಗೆ ಕೆಲಸ ಇಲ್ಲ. ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಅಂತ ಹೋದರೂ ಕಷ್ಟಪಟ್ಟು ವೀಸಾ ಖರೀದಿ ಮಾಡಿ ಲಕ್ಷಾಂತರ ರೂಪಾಯಿ ಹಾಕಿ ಅಲ್ಲಿ ಹೋದರೂ ದೇರ್ ಈಸ್ ನೋ ಜಾಬ್ ಸೆಕ್ಯೂರಿಟಿ ಇನ್ ದಿಸ್ ವರ್ಲ್ಡ್. ಈ ಲೋಕ ಚೆನ್ನಾಗಿಲ್ಲ ಅಂತ ಹೇಳಿಯೇ ದೇವರು ಪರಲೋಕವನ್ನು ಉಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಎಲ್ಲಿಗೆ ಹೋಗೋಣ? ಈಗಾಗಲೇ ಪರಲೋಕನ ದೇವರು ನಮ್ಮ ಹೃದಯದೊಳಗೆ ಇಟ್ಟಿದ್ದಾರೆ. ಆತನನ್ನು ನಂಬಿದವನು ನಿತ್ಯ ಜೀವ ಹೊಂದಿದ್ದಾನೆ. ಎಲ್ಲರೂ ಹೇಳೋಣ, ನಂಬಿದವನು ನಿತ್ಯ ಜೀವ ಹೊಂದಿದ್ದಾನೆ. ಹಲ್ಲೆಲೂಯಾ. ನಮ್ಮೊಳಗೆ ಇದೆ ನಿತ್ಯ ಜೀವ. ನಾವು ಹೊಗಳಿಕೊಳ್ಳೋದು ಬೇಡ. ನನ್ನ ಕೆಲಸ ದೊಡ್ಡದಿದೆ, ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ, ನಾನು ಸುಖವಾಗಿರ್ತೀನಿ ಅಂತ ನೀವು ಹೇಳೋಕ್ಕೆ ಆಗಲ್ಲ. ಈ ಲೋಕದವರು ಯಾವಾಗಲೂ ಒಂದು ಪ್ರೆಷರಲ್ಲಿ ಇರ್ತಾರೆ. ದೇರ್ ಈಸ್ ಅ ಪ್ರೆಷರ್. ಜಾಬ್ ಸೆಕ್ಯೂರಿಟಿ ಇಲ್ಲ, ಕೆಲಸದ ಭದ್ರತೆ ಇಲ್ಲ. ಯಾವಾಗ ಕೆಲಸ ಹೋಗುತ್ತೋ ಗೊತ್ತಿಲ್ಲ. ಆದರೆ ಪ್ರಿಯ ಸಹೋದರ ಸಹೋದರಿ, ಜಾಬ್ ಸೆಕ್ಯೂರಿಟಿ ಇಲ್ಲದೆ ಇರ್ಬೋದು, ಆದರೆ ಈ ದೇವರ ವಾಕ್ಯ ಮಾತ್ರ ಬದಲಾವಣೆ ಆಗಲ್ಲ. ನಮ್ಮ ದೇವರು ಹೇಳ್ತಾರೆ, ಯೆಹೋವ ಈರೆ, ಒದಗಿಸುವಾತನು ಒದಗಿಸಿಯೇ ಒದಗಿಸ್ತಾನೆ. ನೀನು ನಾನು ಈ ಒಂದು ಪ್ರೆಷರಲ್ಲಿ, ಒತ್ತಡದಲ್ಲಿ ಇರಬಾರ್ದು ಅಂತ ಹೇಳಿ ನಮ್ಮ ದೇವರ ಚಿತ್ತ. ನೀವು ಸ್ವತಂತ್ರತೆಯಲ್ಲಿ ಇರಬೇಕು, ತಿರುಗಿ ದಾಸತ್ವದ ಬಂಧನದಲ್ಲಿ ಸಿಕ್ಕಿಕೊಳ್ಳಬಾರದಂತ ಹೇಳಿ ಯೇಸು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಆ ಸ್ವತಂತ್ರತೆಯಲ್ಲಿ ಸ್ಥಿರವಾಗಿ ನಿಲ್ರಿ. ಹಲ್ಲೆಲೂಯಾ. ಅದರ ಅರ್ಥ ಏನಂತ ಹೇಳಿದ್ರೆ, ಈ ಜಾಬ್ ಹೋದರೆ, ಎಲ್ಲರೂ ಹೇಳೋಣ, ಈ ಜಾಬ್ ಹೋದರೆ, ಅದು ಹೋದರೆ, ಮತ್ತೊಂದು ಹೋದರೆ, ಮಗದೊಂದು. ಆದರೆ ಯಾವಾಗ ಒಂದು ಜಾಬ್ ಹೋಗುತ್ತೋ, ಯಾವಾಗ ದೇವರು ಹೊಸ ಜಾಬ್ ಕೊಡ್ತಾರೋ, ಅದು ಮೊದಲಿಗಿಂತ ಬೆಟರ್ ಆಗಿರುವಂಥದ್ದೇ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ನನ್ನ ಉದ್ಯೋಗ ಜಾಬನ್ನು ನಾನು ನಂಬಲ್ಲ. ಯೆಹೋವನ ಮೇಲೆ ನಿರೀಕ್ಷೆ ಇಡುವರು ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ. ನಾವು ದೇವರನ್ನು ನಂಬಿದ್ದೇವೆ. ನನ್ನ ಕೆಲಸ ಇವತ್ತು ಹೋದ್ರು ನಾಳೆ ಇನ್ನೊಂದು ದೇವರು ನನಗೆ ತೆರೆದಿಟ್ಟಿದ್ದಾರೆ. ನಮ್ಮ ದೇವರಿಗೆ ನಾವು ಕೇಳ್ತೇವೆ, ಸ್ವಾಮಿ
ಆ ದೇವ್ರು ಹೇಳ್ತಾರೆ, ಏನು ಮಗ ನಿನಗೆ ಎಷ್ಟು ಒಳ್ಳೆ ಕೆಲಸ ಕೊಟ್ಟಿದೆ, ಹೋಗ್ಬಿಡ್ತಾ, ನನಗೇನು ಮಾಡೋಕ್ಕಾಗಲ್ಲ. ನಮ್ಮ ದೇವ್ರು ಹಂಗೆ ಹೇಳಲ್ಲ. ನಮ್ಮ ದೇವ್ರು ಏನು ಹೇಳ್ತಾರೆ, ಹೋಯ್ತಾ ಇನ್ನೊಂದು ಕೊಡ್ತೀನಿ, ಅದು ಹೋಯ್ತಾ. ಎಲ್ಲಿ ತನಕ ಹೇಳ್ತಾರೆ, ಉಸಿರು ಇರೋ ತನಕನೂ ಅದೇ ಮಾತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಬಿಸ್ನೆಸ್ ಸಹ ಅಷ್ಟೇ. ನಾನು ನನ್ನ ತಮ್ಮ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ವಿ. ಚೆನ್ನಾಗಿ ನಡೆದಿತ್ತು ರೀ. ನನ್ನ ತಮ್ಮ ಹೇಳ್ತಾ ಇದ್ದ, ಅಣ್ಣ ನೀ ಸೇವೆ ಮಾಡು, ಆದರೆ ಬಿಸ್ನೆಸ್ಸು ಮಾಡು. ಓಕೆ, ನಾನು ಬಿಸ್ನೆಸ್ಸಿಗೆ ನೀನು ನಿನ್ನ ಹೆಂಡತಿ ಸೇರಿ ನನ್ನ ಜೊತೆ ಬನ್ನಿರಿ, ನಾವೆಲ್ಲ ಸೇರಿ ಬಿಸ್ನೆಸ್ ಮಾಡೋಣ. ಚೆನ್ನಾಗಿತ್ತು. ನನಗೆ ಜನ ಮೂರ್ಖ ಅಂದರು. ಏನಂದರು? ಓಕೆ, ಇದೇ ಚಾನ್ಸ್ ಅಂತ ಅಂದ್ಬಿಟ್ರು. ಯಾಕೆ ಹಂಗಂತ ಹೇಳಿದ್ರೆ, ಎಷ್ಟು ಕೆಲಸ, ಒಳ್ಳೆ ಬಿಸ್ನೆಸ್ ಬಿಟ್ಟು ಹೋಗ್ತಾ ಇದೆಯಲ್ಲ, ನಿನಗೆ ಬುದ್ಧಿಗಿದ್ದಿ ಇದೆಯಾ? ಪ್ರಿಯ ಸಹೋದರ ಸಹೋದರಿ, ಇವತ್ತಿನ ಸ್ಲೋಗನ್ ಏನಂತ ಹೇಳಿದ್ರೆ, ಟ್ರಸ್ಟ್ ಆ್ಯಂಡ್ ಒಬೇ. ಹೇಳ್ರಿ, ಅಷ್ಟು ಇಂಗ್ಲೀಷ್ ಬರುತ್ತಾ? ಗಟ್ಟಿಯಾಗಿ ಹೇಳ್ರಿ, ಟ್ರಸ್ಟ್ ಆ್ಯಂಡ್ ಒಬೇ. ಇನ್ನೊಂದು ಸಾರಿ, ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ ನಿಜ. ಕೆಲವರು ಟ್ರಸ್ಟ್ ಮಾಡ್ತಾರೆ, ದೇವರನ್ನು ನಂಬ್ತಾರೆ, ಆದರೆ ವಿಧೇಯತೆ ಇರೋದಿಲ್ಲ. ದೇವರಿದ್ದಾರೆ ಅಂತ ನಂಬ್ತಾರೆ, ದೇವರಿದ್ದಾರೆ, ಕಾಯ್ತಾರೆ, ಒದಗಿಸ್ತಾರೆ. ಆದರೆ ಪ್ರಿಯರ ಜೀವನದಲ್ಲಿ ನಿನಗೂ ನನಗೂ ಬಹಳ ಪ್ರಾಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, ಅವರನ್ನು ನಂಬೋಣ, ಅವರು ಹೇಳಿದ್ದನ್ನೇ ಮಾಡೋಣ. ಹೇಳ್ರಿ, ಅವರನ್ನು ನಂಬೋಣ. ಸ್ವಾಮಿ ಹೇಳಿದ್ರೆ, ಮರಿಯಳು ಹೇಳಿದ್ಲೇನೆಂದರೆ, ಸ್ವಾಮಿ ಏನು ಹೇಳ್ತಾರೋ ಅದನ್ನು ಮಾಡ್ರಿ. ಅವರು ಸ್ವಾಮಿ ಹೇಳಿದರು, ನೀರನ್ನೇನು, ಬಾನೆಗಳನ್ನೇನು ಮಾಡ್ರಿ, ತುಂಬಿಸ್ರಿ. ಅವ್ರು ಹೇಳಿದ್ದನ್ನು ಮಾಡ್ರಿ, ಆವಾಗ ಅದ್ಭುತ ಆಗುತ್ತೆ. ಹೊರತಾಗಿ ನೀವೇ ಮಾಡಿದರೆ ಅದ್ಭುತ ಆಗಲ್ಲ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ನಾನೇನು ಮಾಡಿದೆ, ಬಿಸ್ನೆಸ್ಸು ನನ್ನ ತಮ್ಮ ಹೇಳ್ತಾ ಇದ್ದ, ಅವನು ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದ, ಮಾಡೋಣ, ನಾವು ಸೇರಿ ಮಾಡೋಣ. ಇನ್ನೂ ನನಗೆ ಬಿಸ್ನೆಸ್ ತಲೆಯಲ್ಲಿ ಇದೆ, ನನ್ನ ದೇಹದಲ್ಲಿ ಇನ್ನೂ ಮನಸ್ಸಲ್ಲಿ ಎಲ್ಲ ನನ್ನ ಸಿಸ್ಟಮಲ್ಲಿ ಬಿಸ್ನೆಸ್ ಇದೆ. ನಾ ಬಿಸ್ನೆಸ್ಸಿಗೆ ಕೈ ಹಾಕಿದರೆ ಸಫಲತೆ ಕಾಣ್ತೇನನ್ನೋ ಭರವಸೆನೂ ನನ್ನೊಳಗಿದೆ. ಆದರೆ ಮನಸ್ಸಲ್ಲಿ ಬೇರೆ ಸ್ವರ ಕೇಳ್ತಾ ಇದೆ. ದೇವ್ರು ಹೇಳಿದರು, ಬಿಸ್ನೆಸ್ ಅಲ್ಲ, ಸೇವೆ. ಹಲ್ಲೆಲೂಯ. ನಾನು ಬಿಸ್ನೆಸ್ಸಿಗೆ ಇಲ್ಲ, ನಾನು ಸೇವೆಗೆ ಬರ್ತೇನೆ ಅಂದಾಗ ಜೇಬಲ್ಲಿ 5 ಪೈಸಾ ಇಲ್ಲ. ಓಕೆ, ಹಣ ಹೋಯಿತು, ಮಾನ ಹೋಯಿತು, ಎಲ್ಲ ಹೋಯಿತು. ಯಾಕಂದರೆ ಜನ ನಿಮಗೆ ಸೇವೆ ಮಾಡ್ತಾರೆ, ನಿಮ್ಗೆ ಮರ್ಯಾದೆ ಕೊಡ್ತಾರ? ನಿಮ್ಗೆ ಮರ್ಯಾದೆ ಕೊಡಲ್ಲ. ಬುದ್ಧಿ ಇಲ್ಲ ಅವ್ರಿಗೆ. ಈ ಕಾಲಕ್ಕೆ ತಕ್ಕಂಗೆ ನಡಿಬೇಕು. ಹೇಳ್ರಿ, ಹೆಂಗೆ ನಡಿಬೇಕು? ಏನೇ ಆಗಲಿ, ಕಾಸೆಲ್ಲಿದೆಯೋ ಅದೇ ದೇವ್ರ ಚಿತ್ತ. ಹೇಳ್ರಿ, ಏನೇ ಆಗಲಿ, ಕಾಸೆಲ್ಲಿದೆಯೋ, ಯಾಕ್ರಿ ನಿದ್ದೆ ಮಾಡ್ತಾ ಇದ್ದೀರಿ? ಹೇಳ್ರಿ, ಕಾಸು ಎಲ್ಲಿದೆಯೋ ಅದೇ ದೇವ್ರ ಚಿತ್ತ. ನನ್ನ ಹತ್ರ ಕಾಸಿಲ್ಲ, ಯಾರು ಮರ್ಯಾದೆ ಕೊಡ್ತಾ ಇಲ್ಲ, ಯಾರು ಕೇರ್ ಮಾಡ್ತಾ ಇಲ್ಲ, ಮಾತಾಡೋರು ಯಾರಿಲ್ಲ. ಆದ್ರೆ ಒಬ್ಬರು ಮಾತಾಡ್ತಾನೆ ಇದ್ರು. ನಾನು ಹೋಗಿ ಪ್ರೇಯರ್ ಮಾಡುವಾಗೆಲ್ಲ ಹೇಳ್ತಾ ಇದ್ರು, ಏನಂದರೆ, ಐ ವಿಲ್ ಯೂಸ್ ಯು, ಐ ವಿಲ್ ಎಸ್ಟಾಬ್ಲಿಷ್ ಯು, ಐ ಆಮ್ ವಿತ್ ಯು, ಐ ವಿಲ್ ಗೈಡ್ ಯು, ಐ ವಿಲ್ ಲೀಡ್ ಯು. ಅವರು ಸಾಹೇಬರು ಮಾತಾಡ್ತಾ ಇದ್ರು. ಹಲ್ಲೆಲೂಯ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಡ್ಕೊಂಡು ಬಂದೆ ಅವತ್ತು. ಅದಕ್ಕೋಸ್ಕರ ನಾನು ಈ ಸ್ಥಾನದಲ್ಲಿ ಇವತ್ತಿದ್ದೀನಿ. ಹಲ್ಲೆಲೂಯ. ಎಲ್ಲರೂ ಹೇಳೋಣ, ಟ್ರಸ್ಟ್ ಆ್ಯಂಡ್ ಒಬೇ. ಗಟ್ಟಿಯಾಗಿ ಹೇಳ್ರಿ. ಈ ಸಾರಿ ಅದನ್ನು ಯಾರು ನಂಬ್ತೀರಿ ಅವ್ರು ಮಾತ್ರ ಹೇಳ್ರಿ, ಟ್ರಸ್ಟ್ ಆ್ಯಂಡ್ ಒಬೇ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋಣ. ಇವತ್ತು ಕೆಲಸ ಹೋಯ್ತಾ, ಹೋಗಯ್ಯ, ನಾಳೆ ಇನ್ನೊಂದು ಕೆಲಸ ದೇವ್ರು ನಮಗೆ ತೆರೆದಿದ್ದಾರೆ. ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರ. ಅವರು ತೆರೆದ್ರೆ ಯಾರು ಮುಚ್ಚಲ್ಲ, ಅವರು ಮುಚ್ಚಿದ್ರೆ ಹಲ್ಲೆಲೂಯ ಅಂತ ಮಾತು ಹೇಳಿದ್ದಾರೆ ನಮ್ಮ ದೇವರು. ಎರಡನೇದಾಗಿ, ದೇವರು ನಿಮ್ಮನ್ನ ಇಲ್ಲಿಂದ ಕೆಳಗೆ ತಕೊಂಡು ಹೋಗಲ್ಲ, ಇಲ್ಲಿಂದ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ದಟ್ ಈಸ್ ಅವರ್ ಗಾಡ್. ಅರೆ, ನಮ್ಮಂತ ಈ ವಾಕ್ಯ ಕೇಳಿದಂಥ ಮೂರ್ಖ ಜನ
ಕೇಳಿನೂ ನಂಬದೇ ಇರ್ತಾರಲ್ಲ, ಅವರು ಮಹಾಮೂರ್ಖರು. ನಾನು ಹೇಳಲ್ಲ, ದೇವರೇ ಹೇಳ್ತಾರೆ, ಇಷ್ಟು ನಿನಗೆ ಹುಟ್ಟಿದಾಗಿಂದ ನಿನಗೆ ವಾಕ್ಯ ಕೊಟ್ಟೆ, ನೀನೇನು ಮಾಡಲಿಲ್ಲ, ನಂಬಲಿಲ್ಲ. ಟ್ರಸ್ಟ್ ಆ್ಯಂಡ್ ಒಬೇ. ಹಲ್ಲೆಲೂಯ. ಬಿಸ್ನೆಸ್ ಸೆಕ್ಯೂರಿಟಿ ಇದೆಯಾ ಇವಾಗ? ಅರೆ, ನಾವು ಮೊಬೈಲಲ್ಲಿ ನೋಡ್ತೀನಿ, ನಿನ್ನೆ ಕೋಟ್ಯಾಧೀಶರು, ಲಕ್ಷಾಧಿಪತಿ, ಇವತ್ತು ಭಿಕ್ಷಾಧಿಪತಿ. ನಿನ್ನೇನಾಗಿದ್ರು ಲಕ್ಷಾಧಿಪತಿ, ಇವತ್ತೇನಾಗಿದ್ದಾರೆ ಭಿಕ್ಷಾಧಿಪತಿ. ಸಡನ್ ಆಗಿ ದಿವಾಳಿ ಆಯಿತು, ಬಿಸ್ನೆಸ್ ಎಲ್ಲ ಹೋಯಿತು. ಈ ಲೋಕ ನಿಮಗೆ ಯಾವುದರ ಗ್ಯಾರಂಟಿ ಕೊಡಲ್ಲ. ನಾವು ಈ ಲೋಕದಲ್ಲಿ ಹೆಂಗಿದ್ದೀವಿ, ಜಗಳ ಹೆಂಗೆ ಮಾಡ್ತೀವಿ, 1000 ವರ್ಷ ನಾ ಇಲ್ಲೇ ಇರ್ತೀನಿ ಅನ್ನೋರಂಗೆ ಜಗಳ ಮಾಡ್ತೀವಿ. 70 ವರ್ಷ ತಪ್ಪಿದ್ರೆ 80 ವರ್ಷ. ಪ್ರಿಯರೇ, ನಮ್ಮ ಯೇಸು ನಿಮಗೆ ಬಿಸ್ನೆಸ್ ಮಾಡು ಅಂತ ಹೇಳಿದ್ರೆ ನೀವು ಬಿಸ್ನೆಸ್ಸಿಗೆ ಕೈ ಹಾಕ್ರಿ. ಲೋಕದ ಎಲ್ಲ ನಿಯಮಗಳು ಬದಲಾವಣೆ ಆದರೂ, ಎಂಥ ಹೋರಾಟಗಳು ಬಂದರೂ, ಸ್ಥಿತಿಗತಿಗಳು ಬದಲಾವಣೆ ಆದರೂ, ನಿನ್ನ ಬಿಸ್ನೆಸ್ಸಲ್ಲಿ ಯೇಸು ನಿಂತ್ಕೊಂಡಿರ್ತಾರೆ. ಯಾವನು ನಿನ್ನನ್ನು ಮುಟ್ಟನು ತಾಕನು ಏನು ಮಾಡಲಾರನು. ಹಲ್ಲೆಲೂಯಾ. ದ್ಯಾಟ್ ಈಸ್ ಅವರ್ ಜೀಸಸ್. ಏನು ತಿಳ್ಕೊಂಡಿದ್ದೀರಿ? ಸೇವೆ ಮಾಡೋರು ನೋಡಿದ್ರೆ ಸೇವೆ ಮಾಡ್ತಾರೆ ರೀ. ಯೂದ ಕುಲದ ಸಿಂಹ ನಮ್ಮೊಳಗಿದ್ದಾರೆ. ಒಂದ್ಸಾರಿ ಗರ್ಜಿಸಿದರೆ ಗಾಳಿನೂ ನಿಲ್ಲುತ್ತೆ, ತೆರೆಗಳು ನಿಲ್ತವೆ, ಸರ್ಕಾರಗಳು ಹಾರಿ ಹೋಗ್ತವೆ. ಹಲ್ಲೆಲೂಯಾ. The lion of the tribe of Judah is inside. Hallelujah. Amen. ಆದರೂ ನಾವು ದೇವರನ್ನು ನಂಬಲ್ಲ ಅಲ್ವಾ? ತಿರುಗಿ ಹೇಳ್ರಿ, ಟ್ರಸ್ಟ್ ಆ್ಯಂಡ್ ಓಬೆ. ಮೊನ್ನೆ ನಾನು ನನ್ನ ಹೆಂಡತಿ ಶುಕ್ರವಾರ ದಿವಸ 2-3 ತಿಂಗಳ ನಾವು ರೇಷನ್ ತರೋಕ್ಕೆ ಹೋಗಿಲ್ಲ. ನೀವು ಬಿಟ್ಟರೆ ತಾನೇ ನಾವು ಹೋಗೋದು. ನೀವು ಬಿಟ್ಟೇ ಇಲ್ಲ ನಮ್ಮನ್ನು. ಓಕೆ, ಎಲ್ಲ ಫಂಕ್ಷನು ಅದು ಇದು ಎಲ್ಲ ಮುಗಿಸಿದೆ, ಆಯಿತು, ಹೋದ್ವಿ. ನಾವು ಯಾವಾಗ ರೇಷನ್ ತರಕ್ಕೆ ಹೋಗಿ ಬರ್ತೀವಲ್ಲ, ಅವಾಗ ಅದು ಬಿಲ್ ನೋಡಿ ಪ್ರತಿ ಸಾರಿ ಇವಳು ಅಂತಾಳೆ, ರೀ ಏನು ರೀ ಪ್ರತಿ ತಿಂಗಳು ಏರ್ತಾನೇ ಇದೆಯಲ್ಲ. ಈ ಲೋಕದಲ್ಲಿ ರೇಟ್ಗಳು ಏನಾಗ್ತಾ ಇದ್ದಾವೆ, ಏರ್ತಾನೇ ಇದೆ. ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೆ ನೋಡಿದ್ದೀನಿ, ಬೂದಿ ರೇಟ್ ಹಿಡ್ಕೊಂಡು ಸತ್ಯವಾಗಿಯೂ ದೇವರಾಣೆ ಹಾಕಬಾರ್ದು, ಯಾವುದ್ರ ರೇಟು ಇಳೋದಿಲ್ಲ. ನಿಜವಾಗಿ ಹೇಳ್ತೀನಿ, ಯಾವುದ್ರ ರೇಟು ಇಳಿದಿಲ್ಲ. ಈ ಲೋಕದಾಗಿರೋದು ಒಳ್ಳೆಯದ? ರೇಟ್ ಏರಿದೆ ಅಂದ ತಕ್ಷಣ ದಕ್ಕನ್ನತ್ತೆ. ನಿಮಗೆ ದಕ್ಕಂತ ಕೊಡೋರು ಯಾರು? ರೇಟ್. ಹಣದುಬ್ಬರ, ಇನ್ಫ್ಲೇಷನ್. ಹಂಗೆ ನೀವು ಗ್ರಾಫ್ ನೋಡ್ಕೊಂಡು ಹೋಗ್ರಿ, ಹಂಗೆ ಏರ್ಕೊಂಡೇ ಹೊಂಟಿದೆ ಅದು. ಯಾವುದು ಕಡಿಮೆ ಇಲ್ಲ ರೀ, ಎಲ್ಲದರ ರೇಟು ಏರ್ತಾ ಇದೆ. ಇರಾನದಲ್ಲಿ ಖುಷಿಯಿಂದ ಅವರು ಯುದ್ಧ ಮಾಡಿದರು. ನಮ್ಮಂಗೆ ಯಾರು ಇಲ್ಲ, ಬಲಿಷ್ಠ ದೇಶ, ನಮ್ಮ ಹತ್ರ ಎಣ್ಣೆ ಇದೆ. ನಿನ್ನ ತಲೆ. $1 ಬೆಲೆ ಎಷ್ಟು ಸುಭಾಷ್ ಇವಾಗ ನಮ್ಮ ಇಂಡಿಯನ್ ರುಪಿಯಲ್ಲಿ? 90 ರೂಪೀಸ್. 90 ರೂಪಾಯಿ. $1 ಎಷ್ಟು? $1 ಕೊಟ್ಟರೆ ನೀವು ಎಷ್ಟು ಕೊಡಬೇಕು? 90 ರೂಪಾಯಿ. ಇವಾಗ ಇರಾನ್ನಲ್ಲಿ $1 14 ಲಕ್ಷ ರಿಯಲ್ಸ್ ಕೊಡಬೇಕು. $1 ಎಷ್ಟು? 14 ಲಕ್ಷ ರಿಯಾಲ್ಸ್. ಓಕೆ ಪ್ರಿಯರೇ, ಹೂತೀಸ್ಗಳನ್ನ, ಹಮಾಸ್ಗಳನ್ನ, ಹಿಜ್ಬುಲ್ಲಾಗಳನ್ನು ಅವರು ಎಬ್ಬಿಸಿ ಅವರಿಗೆ ಹಣ ಹಾಕಿ ಯುದ್ಧ ಮಾಡಿ ಅಂತ ಎಲ್ಲ ಯುದ್ಧದ ಸಲಕರಣೆಗಳನ್ನ ಆಯುಧಗಳನ್ನು ಖರೀದಿ ಮಾಡಿ 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 ಇವತ್ತು ಅಲ್ಲಿರುವಂಥ ಕ್ಲೆರಿಕ್ಸ್ ಅಂತಂದರೆ ಯಾಜಕರ ಥರ. ಏನು ನೀವೇನು ಹೇಳಿದ್ರಿ ಕ್ಲೆರಿಕ್ಸಿಗೆ? ಇಲ್ಲ, ಕ್ಲೆರಿಕ್ಸ್ ಅಂದರೆ ಧರ್ಮಾಧಿಕಾರಿಗಳು. ಕರೆಕ್ಟ್. ಅಲ್ಲಿರುವ ಧರ್ಮಾಧಿಕಾರಿಗಳು ಇರಾನನ್ನು ಆಳ್ತಾ ಇದ್ದಾರೆ.
ಏನಂತ ಹೇಳಿದ್ರೆ ಜಿಹಾದ್ ನಾವು ಮಾಡ್ತೀವಿ, ನಾವು ಗೆಲ್ತೀವಿ ಅಂತ ಹೋದ್ರು. ಇವತ್ತು 1 kg ಬೀಫಿಗೆ ಅಲ್ಲಿ 12 ಲಕ್ಷ ರಿಯಾಲ್ಸ್. 1 kg ಬೀಫಿಗೆ ಎಷ್ಟು? 12 ಲಕ್ಷ. 1 ಲೀಟರ್ ಮೊಸರಿಗೆ 40,000 ರಿಯಾಲ್ಸ್. 1 ಲೀಟರ್ ಮೊಸರಿಗೆ. ಮಿಲ್ಕ್, 1 ಲೀಟರ್ ಮಿಲ್ಕಿಗೆ 20,000 ರಿಯಾಲ್ಸ್. ಜ್ಯೂಸ್ ಕುಡಿಬೇಕಾದ್ರೆ ಇರಾನಿಗೆ ಹೋಗಿ 50,000 ರಿಯಾಲ್ ಇಟ್ಕೊಂಡು ಹೋಗ್ರಿ.